ಎಲ್ಲ ಮಾಧ್ಯಮಗಳಿಗೆ ನಮಸ್ಕಾರ. ನಾನು ಬಂದಿರುವುದು ನ್ಯಾಯ ಬೇಕಾಗಿ ಬಂದಿದ್ದೆ ಇಲ್ಲಿಗೆ. ನಿಮಗೆ ನ್ಯಾಯ ಬೇಕು. ಕೇರಳದಲ್ಲಿ ನಿಮಗೆ ನ್ಯಾಯ ಸಿಗೋದಿಲ್ಲ. ಮೊನ್ನೆ ಇಲ್ಲಿ ವಯನಾಡಿಗೆ ಹೋದೆ. ಬೆಳಗ್ಗೆ ಹೋದು ರಾತ್ರಿ ಗಾಡಿ ವೆಯ್ಟ್ ಮಾಡಿ ನಮಗೆ ಅಲ್ಲಿ ನ್ಯಾಯ ಇಲ್ಲ. ವೆಯ್ಟ್ ಮಾಡಿ ರಾತ್ರಿ 11 ಗಂಟೆ 12 ಕರೆಸಿದ್ವಿ. ಸೌದಲ್ಲಿ ಮಾತಾಡಿಗೆ ಸಮಯ ಇಲ್ಲಿ ಸಮಯ ಇಲ್ಲ, ಕೊಡಲಿಲ್ಲ. ಮತ್ತು 5 ನಿಮಿಷ ಮಾತಾಡಿ ಮಾತ್ರ ಮಗಳು ಹೇಳ್ತಾರೆ ಒಟ್ಟಿಗೆ ಬರ್ತಾನೆ ಹೇಳಿ ಪೇಪರೆಲ್ಲ ಬರೆದಿಟ್ಟು ಒಟ್ಟು ಓಕೆ ಅಂದರೆ ಮನೆಗೆ ಹಾಕಿದ್ದಾರೆ ಹೋಗಿ ಅಂತ. ಮತ್ತು ಅವನ ಹತ್ರ ಮಾತಾಡೋಕೆ ಹೇಳಿ 2 ನಿಮಿಷದಲ್ಲಿ ಮಾತಾಡಿ ಎಲ್ಲ ಚೇಂಜ್ ಆಯಿತು. ಪೊಲೀಸ್ ಹೇಳಿದ್ರು ಇದು ಚೇಂಜ್ ಮಾಡು, ಪೇಪರ್ ಚೇಂಜ್ ಮಾಡು. ಅಲ್ಲಿ ಕೇರಳದಲ್ಲಿ ನ್ಯಾಯ ಸಿಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಇದು SPB ಅವರ ಕೈವಾಡದಲ್ಲಿ ಉಂಟು. ಲವ್ ಜಿ ಅದೇ ನಡೀತಾ ಉಂಟು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಅಲ್ಲ, ನಾನು ಕಾಸೋಡು. ಇಲ್ಲ ಇಲ್ಲ ಮೆಸೇಜ್ ಮಾಡಿ ವಿದ್ಯಾಭ್ಯಾಸ ಮಾಡಿದ್ದೀರಿ? ಮಾಡಿದೆ ಇಲ್ಲಿ ಮಗಳು. ಕೇಸ್ ಕೊಟ್ಟಿದ್ದೀರಿ ಇಲ್ಲ, ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದು. ಮಗಳು ಇಲ್ಲಿ PG ಅಲ್ಲಿ ಇದ್ರಲ್ಲ, ಇಲ್ಲಿ ಮಗಳು ಅವರ ಜೊತೆ ಇವ್ರಿಗೆ ಮಗಳು ಇಲ್ಲ ಅಂತ ಹೇಳಿ 1-2 ದಿವಸ ಮೊದಲೆಲ್ಲ ಮಗಳು ಇವರೊಟ್ಟಿಗಿದ್ರು, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರು. ಆ ನಂತರ ವಾಪಸ್ 2 ದಿವಸ ಇವರಿಗೆ ಸಂಪರ್ಕ ಇಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿ ಸುರತ್ಕಲ್ PG ಅಲ್ಲಿ ಜೊತೆಗಿದ್ರು ಈ ಹುಡುಗ ಮತ್ತು ಇವಳು. ಅದಕ್ಕೋಸ್ಕರ ಅವ್ರು ಇಲ್ಲೇ ಇದ್ದ ಕಾರಣ ಅವ್ರು ಇಲ್ಲೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಅದೇನಾದರೂ ಬೇರೆ ಆನಂತರ ಏನಾದರೂ ಅಡಿಷನಲ್ ಆಗಿ ಏನಾದರೂ ಕೊಟ್ಟಿದ್ದೀರಾ ಅಥವಾ ಖಾಲಿ ಮಿಸ್ಸಿಂಗ್ ಅಲ್ಲಿ? ಮತ್ತೆ ಪೊಲೀಸಿಗೆ ಏನು ಇನ್ಫಾರ್ಮೇಶನ್ ಕೊಡದೆ ಮೀಡಿಯಾಕ್ಕೆ ಮಾತ್ರ ಅಲ್ಲ, ನಿನ್ನೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡಿ ಕೊಟ್ಟಿದ್ದೇವೆ ಎಲ್ಲರೂ ಸೇರಿಕೊಂಡು. ಅದಕ್ಕೆ ಬೇಕಾದ ಏನು ಇದು ಲವ್ಜ ಈಗ ಬೇರೆ ಮತ್ತೆ ಹುಡುಗ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಈಗ ಅವ್ರು ಕೊಟ್ಟದ್ದು ಮಿಸ್ಸಿಂಗ್ ಮಾತ್ರ ಅಲ್ಲ, ಮಿಸ್ಸಿಂಗು ಜೊತೆಗೆ ಇದನ್ನು ಸೇರಿಸಿದ್ದಾರೆ. ನಿನ್ನೆ ಅವರು ಪ್ರೆಸ್ ಅಲ್ಲಿ ಅದನ್ನು ಹೇಳಿದ್ದಾರೆ, ಇಲ್ಲಿ ಅಲ್ಲ ಇದರಲ್ಲಿ ಹೇಳಿದ್ದಾರೆ. ಕೊಟ್ಟಿದ್ದಾರೆ. ಈಗ ಲವ್ಜಿ ಅದನ್ನು ಸೇರಿಸಿದೆ. ಎಫ್ಐಆರ್ ಮಂತದ್ದು ಮಕ್ಕಳು ಮಿಸ್ಸಿಂಗ್ ಮಂತಿನಾಗ ಕೇರಳದ ಪೊಲೀಸರು ಆಂಡವ್ ಸರಿಯಾಗಿ ಸಂಕಲ್ಪನೆ ಉಂಟಾಗುತ್ತೆ. ಇವರು ಮಿಸ್ಸಿಂಗ್ ಕೇಸ್ ಮಾಡಿ ಇಲ್ಲಿಂದ ಕೇರಳಕ್ಕೆ ಟ್ರಾನ್ಸ್ಫರ್ ಮಾಡಿದ ನಂತರ ಪೊಲೀಸರು ಕೇರಳದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಇದು ಆಯಿತು, ಇಲ್ಲಿಗೆ ಅದು ಮುಗಿಸಿದ್ದೇವೆ ಅಂತೇಳಿ ಅಲ್ಲಿ ಕೇರಳ ಪೊಲೀಸರು ಮುಗಿಸಿ ಬಿಟ್ಟಿದ್ದಾರೆ. ಇವರು ಟ್ರೇಸ್ ಮಾಡಿದ್ದಾರೆ, ಇಲ್ಲಿಯ ಪೊಲೀಸರು ಟ್ರೇಸ್ ಮಾಡಿದ್ದಾರೆ. ಇಲ್ಲಿ ಅವರನ್ನು ಇಟ್ಕೊಂಡು ಎಲ್ಲಿ ಇದ್ದ ಅಲ್ಲಿಯ ಓನರನ್ನು ಇಟ್ಕೊಂಡು ಅದನ್ನೆಲ್ಲ ಮಾಡಿಕೊಂಡು ಟ್ರೇಸ್ ಮಾಡಿದ್ದಾರೆ. ಟ್ರೇಸ್ ಮಾಡಿ ಇವರನ್ನು ಕರ್ಕೊಂಡು ಕೇರಳಕ್ಕೆ ಹೋಗಿದ್ದಾರೆ. ಕೇರಳ ಪೊಲೀಸರನ್ನು ಕಾಂಟ್ಯಾಕ್ಟ್ ಮಾಡಿ ಕೇರಳಕ್ಕೆ ವಯನಾಡಿಗೆ ಹೋಗಿದ್ದಾರೆ. ವಯನಾಡಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಇವರು ಮತ್ತು ಪೊಲೀಸರು, ನಾವೇ ನಿಮ್ಮ ಹತ್ರ ಹೇಳಿದೆ, ಇವರು ಮತ್ತು ಪೊಲೀಸರು ಮಗಳನ್ನ ಎತ್ತವ್ರ ಹತ್ರ ಮಾತಾಡಿಸಬೇಕಿತ್ತು. ಇವರೇನು ಮಾಡಿದರು, ಇಲ್ಲಿಯ STPI ಮತ್ತು ಅಲ್ಲಿಯ ಮುಖಂಡರೆಲ್ಲ ಅವರು ಅಲ್ಲಿಯ ಜನಗಳು ಸೇರಿಕೊಂಡು ಹುಡುಗಿಯನ್ನು ಸಪರೇಟ್ ಕರ್ಕೊಂಡು ನಾನು ನಿಮ್ಮ ಜೊತೆಗೆ ಬರ್ತೇನೆ ಅಂತೇಳಿ ಹುಡುಗಿ ಬರ್ಕೊಟ್ಟು ಸರಿಯಾಗಿದ್ರು. ನಾನು ಇವರು ಸಾರಿ ಕೇಳಿದೆ. ಕರೆಕ್ಟ್ ಹೇಳಿ. ಅಲ್ಲಿ ನೀವು ಪೊಲೀಸರೊಟ್ಟಿಗೆ ನಾವು ನಾವು ಇಲ್ಲಿಂದ ಆದಿತ್ಯವಾರ ರಾತ್ರಿ ಹೊರಟೆವು. ಅಲ್ಲಿ ಮರುದಿವಸ ಮಧ್ಯಾಹ್ನದವರೆಗೆ ಅಲ್ಲಿಗೆ ಮುಟ್ಟಿದ್ದೆವು. ಮತ್ತೆ ಪೊಲೀಸರು ಅವರನ್ನು ಹುಡುಕಾಡಿದ್ದಾರೆ, ಎಲ್ಲಿದ್ದಾರೆ ಅಂತೆಲ್ಲ ಹುಡುಕಾಡ್ತಾ ಇದ್ರು. ರಾತ್ರಿ ಆಗ ಹೇಳಿದ್ರು ಅವರು ಸಿಕ್ಕಿದ್ರು ನಮಗೆ, ನೀವು ಸ್ಟೇಷನ್ಗೆ ಬನ್ನಿ ಅಂತ. ರಾತ್ರಿ ಒಂದು 10 ಗಂಟೆ ಆಗ ಸ್ಟೇಷನ್ನಲ್ಲಿದ್ದಾರೆ, ಇಲ್ಲಿಗೆ ಬನ್ನಿ. ನಾವಲ್ಲಿ ಸ್ಟೇಷನ್ಗೆ ಹೋದೆವು. ನಮಗೆ ಅಲ್ಲಿ ಅವರು ಗೌರವವೇ ಕೊಡಲಿಲ್ಲ. ನಮ್ಮನ್ನು ಸರಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದರು, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ. ನಾವಲ್ಲಿ ಕೂತ್ಕೊಂಡಿದ್ದೆವು. ಮಗಳನ್ನು ಮತ್ತೊಂದು ರೂಮಿನಲ್ಲಿ ಇಟ್ಟಿದ್ದರು. ಸ್ವಲ್ಪ ಹೊತ್ತಾದ ನಂತರ ನಮ್ಮಲ್ಲಿ ಹೇಳಿದರು, ನಿಮಗೆ 5 ನಿಮಿಷ ಟೈಮ್ ಕೊಡ್ತೇವೆ ನಾವು, ಅದರಲ್ಲಿ ಮಾತಾಡಿ ನೀವು ಬರಬೇಕು. ನೀವೇನು ಅವಳೆದ್ರು ನೀವು ಅಳುವುದು ನಿಮ್ಮ ಇದು ಏನು ಬೇಡ, ಎಲ್ಲ ಮಾತಾಡಿ ಬಂದರೆ ಸಾಕು. ಮಗಳಿಗೆ ನಮ್ಮನ್ನು ನೋಡುವಾಗ ಬೇಸರ ಆಯಿತು ಅವಳಿಗೆ. ಅವಳು ಹೇಳಿದರು, ನಾನು ನಿನ್ನ ಮಟ್ಟಿಗೆ ಬರ್ತೇನೆ ಅಂತ ಹೇಳಿ
ಲೆಟ್ರ್ ಬರೆದು ಕೊಟ್ಟರು. ನನಗೆ ಹಾಗೇನಿಲ್ಲಮ್ಮ, ನಾನು ಸರಿಯಾಗಿ ಇದ್ದೇನೆ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ. ಹಾಗೆ ಲೆಟರ್ ಬರೆದು ಕೊಟ್ಟು ಮತ್ತೆ ಅವಳು ನನ್ನನ್ನು ಹಗ್ ಮಾಡಲಿಕ್ಕೆ ಅಂತ ಬರುವಾಗ ಅಲ್ಲಿ ಪೊಲೀಸರು ಹೇಳಿದರು ಟಚ್ ಮಾಡಲಿಕ್ಕಿಲ್ಲ ಅಂತ, ದೂರವೇ ಇರಿ ನೀವು ಅಂತ. ಹಾಗೆ ಹೇಳಿದ್ರೆ ನಿಮ್ಮದೆಲ್ಲ ಆಯಿತು, ನೀವು ಇನ್ನು ಹೋಗಿ ಹೊರಗೆ ಹೋಗಿ. ಹಾಗೆ ಅವನಲ್ಲಿ ಕೂಡ ಮಾತಾಡಲಿಕ್ಕೆ ಉಂಟು, ಖಾಲಿ ನಿಮ್ಮ ಹತ್ರ ಮಾತ್ರ ಅಲ್ಲ ಅಂತ ನಮ್ಮನ್ನು ಹೊರಗೆ ಕಲಿಸಿದ್ರು. ಅಲ್ಲಿ ಒಳಗೆ ನಿಲ್ಲಲಿಕ್ಕೆ ಬಿಡಲಿಲ್ಲ. ಅವರ ಜನಗಳೆಲ್ಲ ಒಳಗೆ ಇದ್ದಾರೆ, ನಮ್ಮನ್ನು ಮಾತ್ರ ಬಿಡಲಿಲ್ಲ ಒಳಗೆ ಕೂತ್ಕೊಳ್ಳಿಕ್ಕೆ. ಅವರೆಲ್ಲ ಒಳಗೆ ಇದ್ದರು ಅವರೊಟ್ಟಿಗೆ. ಮತ್ತೆ ನಾವು ಹೊರಗೆ ಹೋದೆವು, ಮತ್ತೆ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ನಮ್ಮನ್ನು ಅಲ್ಲಿಂದಲೂ ಓಡಿಸಿದ್ರು, ನೀವು ಹೋಗಿ ಇನ್ನು ಅಂತ. ಮತ್ತೆ ಅವಳು ಬಂದು ಹೇಳಿದಳು, ನೀವು ಇನ್ನು ಇವತ್ತು ಹೋಗಿ ಅಮ್ಮ, ನಾನು ನಾಳೆ ಬರ್ತೇನೆ ಅಂತ. ಅದರಲ್ಲಿ ಏನು ಷಡ್ಯಂತ್ರ ಆಗಿದೆ ಅಂತ ಮತ್ತೆ ನಮಗೆ ಗೊತ್ತಾಗಲಿಲ್ಲ. ನಮ್ಮನ್ನಲ್ಲಿ ನಿಲ್ಲಲಿಕ್ಕೆ ಬಿಡಲಿಲ್ಲ. ಒಳಗೆ ಅವರದೊಂದು 10-15 ಜನ ಇದ್ದಾರೆ. ನಮ್ಮವರನ್ನು ಯಾರನ್ನೂ ಒಳಗೆ ಬಿಡಲಿಲ್ಲ. ನಮ್ಮ ಇಬ್ಬರನ್ನು ಮತ್ತೆ ಸಣ್ಣ ಮಗಳನ್ನು ಮಾತ್ರ ಬಿಟ್ಟದ್ದು. ಅವಳನ್ನು ಫಸ್ಟ್ ಹೇಳಿದರು ಅವಳು ಬೇಡ, ನೀವು ಇಬ್ಬರೇ ಸಾಕು ಅಂತ. ಮತ್ತೆ ಹೇಳಿದ್ರು ಬರಲಿ ಅವಳು ಕೂಡ ಅಂತ. ಅವನ ಜೊತೆ ಹೋಗಿರುವಂತದನ್ನು ಕೇಳಿದ್ರೆ ಇಲ್ಲಿಂದ ಹೇಗೆ ಹೋದದ್ದು, ಈಗ ಮಗಳು ಈಗ ಮತ್ತೊಬ್ಬರ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದೇನೇ ಹೇಳಿದ್ರು, ಅದನ್ನೇನು ಹೇಳಿಲ್ಲ. ಅವರು ಹೇಳಿದ್ರು ನಿಮ್ಮ FIR ಅಲ್ಲಿ ನಿಮ್ಮ ಮಗಳು ಅಂತ ಹೇಳಿದ್ರು ಅಂತ. ಅವಳೇನು ಹೇಳಲಿಲ್ಲ. ನೀವು ಹೇಗೆ ಹೇಳ್ತಿದ್ದೀರಾ? ನಮಗೆ ಮೆಸೇಜ್ ಬಂತು, ಗ್ರೂಪ್ನಲ್ಲಿ ಮೆಸೇಜ್ ಬಂತು. ಯಾವ ಪಬ್ಲಿಕ್ ಎಲ್ಲ ಇದು ಬಂತು. ಹೇಳಿದ್ರೆ ಮೆಸೇಜ್ ಬಂತು ನೋಡಿ ಗೊತ್ತಾಯ್ತಲ್ಲ. ನಿಮ್ಮ ಮಗಳಿಲ್ಲ, ಮಗಳಿಗೆ ನಮಗೆ ವಿಷಯ ಗೊತ್ತಿಲ್ಲ. ನಾವು ಅವರ PGಗೆ ಹೋದವಲ್ಲ, ಅದು ಮೆಸೇಜ್ ಬಂತು. ನೀವು ಸ್ಟೇಷನ್ ಅಲ್ಲಿ ಮಗಳ ಜೊತೆ ಮಾತಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಹುಡುಗನ ಜೊತೆ ಹೋದದ್ದನ್ನು ಹೇಳಿದಾರ? ಒಟ್ಟಿಗೆ ಬಂದಲ್ಲ, ಅವರು ಒಟ್ಟಿಗೆ ಬಂದಲ್ಲ. ಇದ್ದಲ್ಲ ಹುಡುಗ ಅಲ್ಲೇ ಇದ್ದಲ್ಲ, ಹೇಳುದು ಯಾಕೆ? ಹುಡುಗ ಅಲ್ಲೇ ಇದ್ದಾನೆ. ಅವರು ಸಮಯ ನೋಡಿ ಅಲ್ಲ ನೋಡಿ ಇದರಲ್ಲಿ ಅಲ್ಲಲ್ಲ ಅಪ್ಲಿಕೇಶನ್ ಹಾಕಿದ್ದು ಆ ಒಂದು ಕಾಪಿ ನಿಮಗೆ ಬಂದಿರೋದಲ್ಲ, ಅದನ್ನ ಕ್ರಾಸ್ ಚೆಕ್ ಮಾಡಿದೀರಾ? ಅಲ್ಲಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಇದು ಮಾಡ್ಕೊಂಡಿದ್ದಾರೆ, ಅರ್ಜಿ ಹಾಕಿರೋದ್ರ ಬಗ್ಗೆ ಕ್ರಾಸ್ ಚೆಕ್ ಆಗಿದೆಯಾ? ಅಲ್ಲ ಅದನ್ನು ಮಾಡಿದ್ದಾರೆ, ಅದನ್ನು ವಕೀಲರು ಅಲ್ಲ ಅಂದ್ರೆ ವಕೀಲರು ಇವ್ರ ಹತ್ರ ಇದನ್ನ ವಕೀಲರು ಎಲ್ಲ ಮಾಡಿದ್ದಾರೆ. ಅವ ಅಲ್ಲೇ ಇದ್ದ ನೋಡಿ. ಯಾಕೆ ನಾನು ಹೇಳ್ತೇನೆ ಅಂತೇಳಿ ನಾನು ಡೈವರ್ಟ್ ಮಾಡ್ತಾ ಇಲ್ಲ. ವಿಸ್ಮಯ ಕೇಸಲ್ಲಿ ಖುದ್ದು ನಾನು ಹೋಗಿದ್ದೆ. ಅವಳ ಅಲ್ಲಲ್ಲ ಹೇಳ್ದೆ ಅಲ್ಲ, ಇದೇ ಮ್ಯಾಟ್ರಿಗೆ ಹೇಳ್ತೇನೆ, ಇದೇ ಕೇಳ್ತೇನೆ. ನೀವು ಹೇಳಿದ ಪ್ರಶ್ನೆಗೆ ಒಂದು ಸೆಕೆಂಡು. ಮನೆಯವರು ಅಣ್ಣ ತಮ್ಮ ಕಾಲಲ್ಲಿ ಬಿದ್ದರೂ ಬರುವುದಿಲ್ಲ, ಬಿಡುವುದಿಲ್ಲ. ನೀವು ಇವರು ಹೇಳಿದ ಪ್ರಶ್ನೆ ನಾನು ಕೇಳಿದ್ದು. ತಾಯಿ ಜೊತೆ ಮಾತಾಡಿದ್ರು, ತಾಯಿ ಜೊತೆ ಮಾತಾಡಿದ್ರು, 5 ನಿಮಿಷ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಏನ್ ಮಾತಾಡಿದ್ರು? ಅವ್ರು ಕರ್ಕೊಂಡು ಹೋದ ಬಲವಂತ ಕರ್ಕೊಂಡು ಹೋಗಿದ್ರು ಎಂತ ಹೇಳಿದ್ರು? ಅದನ್ನೇ ಹೇಳಿಕ್ಕೆ ಅದನ್ನೇನು ಹೇಳಲಿಲ್ಲ ಅವಳು. ಅದು ವಿಷಯ ಸುತ್ತುವರಿದ್ರು. ವಿಷಯ ಕೇಳಲಿಲ್ಲ. ಅವನು ನೀನು ಯಾಕಮ್ಮ ಬಂದು ನನಗೆ ಹಾಗೇನಿಲ್ಲಮ್ಮ, ನಾನು ಬರ್ತೇನೆ ಅಂತ ಮಾತ್ರ ಹೇಳಿದಳು ಅವಳು. ಅಲ್ಲ, ಈಗ ನೀವು ಮಾತಾಡುವಾಗ ನೀವಿಬ್ಬರು ಮಾತಾಡುವಾಗ ಏನೆಲ್ಲ ವಿಷಯ ಮಾತಾಡಿ ಅಥವಾ ಅವ್ರು ಏನು ಹೇಳಿದ್ರು? 5 ನಿಮಿಷ ಇತ್ತಲ್ಲ, 5 ನಿಮಿಷ ಇರ್ತದಲ್ಲ ನಮ್ಗೆ. ಅವರು ಇಲ್ಲಿಂದ ಹೋದ ಬಗ್ಗೆ ಏನಾದ್ರು ಹೇಳಿದ್ರಾ? ಕರ್ಕೊಂಡು ಹೋದ ಬಗ್ಗೆ ಏನಾದ್ರು ಹೇಳಿದ್ರಾ? ಏನು ಹೇಳಿಲ್ಲ. ಅಥವಾ ಯಾಕೆ ಮದುವೆ ಬಗ್ಗೆ ಏನಾದ್ರು ಹೇಳಿದ್ರಾ? ಇಲ್ಲ, ಮದುವೆ ಆಗಲಿಲ್ಲ. ನಾವು ಕೇಳಿದಷ್ಟೇ, ನಮ್ಮೊಟ್ಟಿಗೆ ಬಾ ಮಗ, ನಿಮಗೆ ಎಂತ ಬೇಕು ಎಲ್ಲ ನಾವು ಮಾಡಿ ಕೊಡ್ತೇವೆ. ಅವಳು ಮದುವೆ ಆಗೋಕೆ ಹೇಳಿ ಅವ್ರು ಹೇಳೋದು. ಅದನ್ನು ಮತ್ತೆ ನೋಡಿ ಮಾತಾಡೋಣ, ಮನೆಗೆ ಬಂದು ಮತ್ತೆ ಮಾತಾಡುವ, ನಾನು ಒಟ್ಟಿಗೆ ಬಾ ಅಂತ ಹೇಳಿದೆ ಅಷ್ಟೇ. ಅವ್ರು ಬರ್ತಾನೆ ಅಂತ ಹೇಳಿದಾಳೆ. ಬರ್ತಾನೆ ಅಂತ ಹೇಳಿ ಪೇಪರೆಲ್ಲ ಬರ್ದಲೇ ಕೊಟ್ಟರು, ಬರ್ತಾನೆ ಹೇಳಿ ಮತ್ತೆ ಅವ್ರು ಚೇಂಜ್ ಮಾಡಿದ್ರು. ಬರೋದಲ್ಲ, ನಾನು ನಾಳೆ ಬರ್ತೇನೆ. ಮತ್ತೆ ನಮಗೆ ಒಳಗೆ ಪರ್ಮಿಷನ್ ಕೊಟ್ಟಿಲ್ಲ, ಅವ್ರಿಗೆ ಮಾತಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲ, ಏನಿಲ್ಲ, ಇಲ್ಲ, ನಮಗೆ ಏನು ಕೊಟ್ಟಿಲ್ಲ. ನಮಗೆ ಅವಾಗ ಅಲ್ಲಿ ಕಂಪೌಂಡ್ಲೇದು ಇಲ್ಲಿಗೆ ಬಿಡಲಿಲ್ಲ ಪೊಲೀಸರು, ಅಲ್ಲಿ ಕಂಪೌಂಡ್ಲೇದು ಇಲ್ಲಿಗೆ ಬಿಡಲಿಲ್ಲ. ಹೌದು, ಅಲ್ಲ ಈಗ ಗೊತ್ತೇ, ಈಗ ಎಲ್ಲಿ ನ್ಯಾಯ ಸಿಗಲಿಲ್ಲ. ಮಿಸ್ಸಿಂಗ್ ಆದದ್ದು ಸುರತ್ಕಲ್ ಸ್ಟೇಷನ್ ಹತ್ತಿರದಿಂದ ಅಲ್ವಾ? ಇಲ್ಲಿಂದ ಆ ಕೇಸ್ ಅಲ್ಲಿಗೆ ಕೇರಳಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಅಲ್ಲಿ ನ್ಯಾಯ ಸಿಗುತ್ತೆ? ಅಲ್ಲಿ ನ್ಯಾಯ ಸಿಗಲಿಕ್ಕೆ ಡೌಟ್ ಸಿಗಲಿಕ್ಕಿಲ್ಲ. ಅದಕ್ಕೆ ಬರ ಸಂಘದೆಲ್ಲ ಕೈವಾಡ ಅಂತ ಹೇಳಿ. ಈಗ ಕೇರಳ ಪೊಲೀಸರು ನೀವು ಹೇಳುವ ಹಾಗೆ ಅವರು ನಿಮ್ಗೆ ಪರವಾಗಿಲ್ಲ, ಆದ್ರೆ ಕೋರ್ಟ್ ಮುಖಾಂತರ ಇದನ್ನು ಮಾಡ್ಬೋದಲ್ಲ, ನ್ಯಾಯಕ್ಕೆ ಪ್ರಯತ್ನ ಪಡ್ಬೋದಲ್ಲ. ನ್ಯಾಯ ಸಿಕ್ಬೋದು ಅಂತ ನ್ಯಾಯ ಅಂದ್ರೆ ಈಗ ಪ್ರಚಾರ ಸಿಗ್ಬೋದು ಅಷ್ಟೇ ಹೊರತು
ನಿಮ್ಮ ಮಗಳು ನಿಮ್ಗೆ ನ್ಯಾಯ ಸಿಗ್ಬೇಕಾದ್ರೆ ಈಗ ಪೊಲೀಸರಿಂದ ಆಗುದಿಲ್ಲ ಅಂತ ಆದಾಗ ನ್ಯಾಯಾಲಯ ಇದೆ. ಯಾವುದಕ್ಕೂ ಕೂಡ ಈಗ ಸದ್ಯಕ್ಕೆ ಮಿಸ್ಸಿಂಗ್ ಆಗಿ ಉಂಟಲ್ವಾ, ಹೌದು, ನೀವು ಬೇರೆ ಏನೋ ಅದಕ್ಕೆ ಅಪ್ಡೇಟ್ ಮಾಡಲಿಲ್ಲ. ಬರಂತ ಮಾಡಿಲ್ಲ. ಈಗ ಮಿಸ್ಸಿಂಗ್ ಅಲ್ಲ, ಟ್ರೇಸ್ ಮಾಡಿದ್ದಾರೆ, ಆಮೇಲೆ ನೀವು ಹೋಗಿ ಮಾತಾಡಿದ್ದೀರಾ ಅವ್ರ ಹತ್ರ? ಈಗ ಮಿಸ್ಸಿಂಗ್ ಕೇಸ್ ಆಗ್ಲಿಕ್ಕಿಲ್ಲ. ಯಾವ ಆಕ್ಷನ್ ಅಲ್ಲ, ಪೊಲೀಸಿನವರು ಯಾವ ತರ ಆರೋಪ ಇವರು ಏನ್ ಆಕ್ಷನ್ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಸುರತ್ಕಲ್ಲಿ CCTV ಫುಟೇಜ್ ಎಲ್ಲ ಸಿಕ್ಕಿದೆ. ಅದೀಗ ನಾವು ಎಲ್ಲವನ್ನು ನಮಗೆ ಕೊಡ್ತಾ ಇಲ್ಲ. ಈಗ ಅಂದರೆ ಒಂದು 2 ದಿವಸದಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲವನ್ನು ನಿನ್ನೆ ಪೊಲೀಸರ ಹತ್ರ ಮಾತಾಡೋ ಎಲ್ಲವನ್ನು ಈಗ ಕೊಡ್ಲಿಕ್ಕೆ ಅಲ್ಲ, ಕೇಸ್ ಪ್ರಕಾರ ಈಗ ಕೊಟ್ಟದ್ದು ಮಿಸ್ಸಿಂಗ್ ಕೇಸ್ ಟ್ರೇಸ್ ಆಗಿದೆ. ಸರಿ, ಆಯ್ತು. ಅಲ್ಲ, ಇನ್ನು ನೆಕ್ಸ್ಟ್ ಏನು? ಈ ನೆಕ್ಸ್ಟು ನಾವು ಸರ್ ನಾವು ನೀವೊಂದು ಹೇಳಿದ್ರಿ, ನಾವು ಪ್ರಚಾರಕ್ಕೋಸ್ಕರ ಇದನ್ನು ಮಾಡ್ತಾ ಇಲ್ಲ. ನೀವು ಹೇಳಿದ್ರಿ ಇದು ನಿಜವಾಗಿ ತಪ್ಪು. ನಾವು ಇವರನ್ನು ಕೂರಿಸಿಕೊಂಡು ಅಥವಾ ಇವರನ್ನಲ್ಲ, ನಾವು ಒಂದು ನೊಂದವರ ಜೊತೆಗಿರುವಂತ, ಯಾಕೆ ಪ್ರಚಾರಕ್ಕಲ್ಲ, ಇದರಲ್ಲಿ ದೊಡ್ಡ ವ್ಯವಸ್ಥಿತವಾದಂಥ ವ್ಯವಸ್ಥೆ ಇದೆ. ಯಾಕಂತ ಕೇಳಿದ್ರೆ ಪ್ರಚಾರಕ್ಕಲ್ಲ. ಬೇಸಿಕ್ ಕ್ವೆಶ್ಚನ್ ಇನ್ನೂ ಅಲ್ಲೇ ಇರುತ್ತೆ. ಏನಂತ ಹೇಳಿದ್ರೆ ಸದ್ಯಕ್ಕೆ ಮಿಸ್ಸಿಂಗ್ ಕೇಸ್ ಆಗಿದೆ, ಅಲ್ಲಿ ಟ್ರೇಸ್ ಆಗಿದೆ. ಈಗ ನೆಕ್ಸ್ಟ್ ಏನು ಅಂತ ಒಂದೇ ಇರುತ್ತೆ. ನೆಕ್ಸ್ಟ್ ಏನು ಅಂತ ಕೇಳಿದ್ರೆ ಇವರು ABS ಆಗ್ತಾರೆ. ಯಾಕಂದ್ರೆ ಈಗ ಹುಡುಗಿ ಅವ್ನು ಕರ್ಕಲ್ಲ, ಅಲ್ಲಲ್ಲ, ಇನ್ನು ABS ಅಲ್ಲ, ಇನ್ನು ನಾವು ಕೋರ್ಟಿಗೆ ಹೋಗ್ತೇವೆ. ಕೋರ್ಟಿಗೆ ಹೋದ ನಂತರ ಏನಂತ ನಿಮಗೆ ಗೊತ್ತಿದೆ, 18 ವರ್ಷ ದಾಟಿದ ನಂತರ ಹುಡುಗಿ ಮತ್ತು ಹುಡುಗ ಹೇಳಿದಾಗೆ ಏನ್ ಯಾವ ಆಧಾರದ ಮೇಲೆ ಕೋರ್ಟಿಗೆ ಹೋಗ್ತೀರಾ ನೀವು? ಏನ್ ಆರೋಪ ಮಾಡಿ? ಮಗಳು ಅವರೊಟ್ಟಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗಿತಲ್ಲ ಕೇಸ್. ಅಲ್ಲ, ಅದು ಮುಗಿದಿರ್ಬೋದು, ಆದ್ರೆ ಎತ್ತವರಿಗೆ ಒಂದು ಹಕ್ಕಿದೆ ಅಲ್ಲ. ಏನ್ ಹಕ್ಕಿದೆ? ಕಾನೂನಿನಲ್ಲಿ ಯಾವ ಹಕ್ಕಿದೆ? ಯಾವ specific ಆಗಿ ಹೇಳಿ ನೀವು? ಯಾವುದು ಏನ್ ಆರೋಪ? ನೋಡಿ, ನಮಗೆ ಎತ್ತವರಿಗೆ ಅದನ್ನು ಎಲ್ಲವನ್ನು ಹೇಳಿ ನೋಡಿ, ನಮಗೊಂದು ಹಕ್ಕಿದೆ. ನಾವು ಬೇರೆ ಬೇರೆ ರೀತಿಯಲ್ಲಿ ಆ ಹುಡುಗಿಯನ್ನ ಇವರ ಮನೆಗೆ ಬರುವ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಎಲ್ಲವನ್ನ ಅಂದರೆ ಅದು ಅವರನ್ನ ಈಗ ನಿನ್ನೆ ಈಗ ಹೇಳಿದ್ರು, ನಮಗೆ 5 ನಿಮಿಷ ಮಾತ್ರ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ, ಅವರು ಬಿಡಲಿಲ್ಲ. ಜೊತೆಗೆ ಅವರೆಲ್ಲ ಸುತ್ತುವರೆದಿದ್ರು. ಇವರಿಗೆ ಅವರ ಅಲ್ಲಿಯ ಪೊಲೀಸರು ಮತ್ತು ಜನಗಳ ಎಲ್ಲದೇ ಸಪರೇಟ್ ಆಗಿ ಕೊಡ್ತಿದ್ರು, ಮಾತಾಡ್ತಿದ್ರು. 5 ನಿಮಿಷದಲ್ಲಿ ಏನು ಮಾಡಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಜಾಸ್ತಿ ಹೊತ್ತು ಬೇರೆ ರೀತಿಯಲ್ಲಿ ಅವರನ್ನು ಕರ್ಕೊಂಡು ಬಂದು ಅವರಿಗೆ ಕೌನ್ಸಿಲಿಂಗ್ ಏನಾದ್ರು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿಸುತ್ತೇವೆ. ಅದು ಕೂಡ ಅಲ್ಲಿಯ ಯಾರು ಇನ್ನು ಕೇರಳದಲ್ಲಿ ಬೇರೆ ಒಳ್ಳೆಯ ಅಧಿಕಾರಿಗಳು ಇರ್ಬೋದು. ಈಗ ಒಬ್ಬರೇ ಒಂದು ಸ್ಟೇಷನಲ್ಲಿ, ಈಗ ವಯನಾಡು ಯಾವುದೋ ಒಂದು ಸ್ಟೇಷನಲ್ಲಿ ಏನೋ ಒಂದು ಸರಿ ವ್ಯವಸ್ಥಿತವಾಗಿರ್ಬೋದು. ಅಂದರೆ ಕೇರಳದಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ, DGP ಇದ್ದಾರೆ, IG ಇದ್ದಾರೆ. ಯಾರನ್ನಾದರೂ ಸಂಪರ್ಕ ಮಾಡಿ ಅದಕ್ಕೆ ಬೇಕಾಗುವಂಥ ಕಾನೂನು ವ್ಯವಸ್ಥೆಯ ಮೂಲಕ ಅವರನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇಷ್ಟು ತನಕ ಒಂದು 100ರಲ್ಲಿ ಒಂದು 40-45% ಎಲ್ಲಿ ನಾವು ಬಿಟ್ಟಿಲ್ಲ. ಎಲ್ಲವೂ ಸಕ್ಸಸ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವರಿಗೆ ಆ ಮಗಳನ್ನು ತಂದು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೋಸ್ಕರ ಮತ್ತೊಂದು ಇದನ್ನು ನಾವು ಪ್ರೆಸ್ ಮೀಟಲ್ಲಿ ಉಲ್ಲೇಖ ಮಾಡಿದೆ ಅಂತ ಕೇಳಿದರೆ, ಇದರ ಜೊತೆಗೆ ಇನ್ನೂ ಕೂಡ ತುಂಬ ಕೆಲಸ ನಡೀತಾ ಇದೆ. ಅದು ಕೂಡ ಆಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ಒಂದು ಕುಟುಂಬಕ್ಕೆ ಆದ ನಂತರ ಇನ್ನೊಂದು ಕುಟುಂಬಕ್ಕೆ ನಡೀತಾ ಇದೆ. ಅವರಿಗೆ ಸ್ವಲ್ಪ ಜಾಗೃತಿ ಆಗುವ ದೃಷ್ಟಿಯಲ್ಲಿ ನಾನು ಇದನ್ನು ಮಾಡುವಂಥದ್ದು. ಮತ್ತು ಯಾವುದೋ ನಮಗೆ ಪ್ರಚಾರ ಇಟ್ಕೊಂಡು ಏನೋ ಇದು ಮಾಡಲಿಕ್ಕೋಸ್ಕರ ಅಲ್ಲ. ಇವರ ಜೊತೆಗೆ ಇವರಿಗೆ ಬೇಜಾರಾಗಿದೆ, ಇವರು ಮಗಳು ಹೋಗಿದ್ದಾಳೆ, ಅವಳನ್ನು ಕಾನೂನಿನ ಮುಖಾಂತರ ಅಥವಾ ಬೇರೆ ವ್ಯವಸ್ಥೆಯ ಮೂಲಕ ಅವರ ಮನೆಗೆ ತರಬೇಕು. ಜೊತೆಗೆ ಇನ್ನು ಮುಂದಕ್ಕೆ ಇಂಥ ನಡಿಬಾರ್ದು. ಅಧಿಕಾರಿಗಳಿಗೂ ಗೊತ್ತಾಗಬೇಕು, ಸಮಾಜಕ್ಕೆ ಗೊತ್ತಾಗಬೇಕು ದೃಷ್ಟಿಯಿಂದ ನಾವು ಪ್ರೆಸ್ಸಲ್ಲಿ ಇದನ್ನು ನಿಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಯಾರು ಪ್ರಸ್ತುತ ಹುಡುಗಿ ಇನ್ನು ಅದು ನಾವು ಇದನ್ನು ತಿಳಿಸಬೇಕಷ್ಟೇ. ಯಾಕಂದರೆ ಇನ್ನು ಇಲ್ಲಿಯ ಪೊಲೀಸರಿಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಆ ಹುಡುಗಿ ಎಲ್ಲಿದ್ದಾಳೆ ಎನ್ನುವಂಥದ್ದು ಈಗ ಇವರ ಜೊತೆಗೆ ಇಲ್ಲ, ನಮಗೂ ಹೇಳಿಲ್ಲ ಎಲ್ಲಿದ್ದಾಳೆ ಅಂತ. ನಿಮ್ಮ ಗಮನಕ್ಕೆ ಈಗ ತಾಯಿಗೆ ಒಂದು ಮಗಳು ಮನೆಗೆ ಬರುವಾಗ ಅವಳಲ್ಲಿ ಒಂದು ವ್ಯತ್ಯಾಸಗಳು ಗೊತ್ತಾಗ್ತದೆ ಕೆಲವೊಂದು. ಹಾಗಾಗಿ ಡ್ರಗ್ಸ್ ಇದ್ದು ಅವ್ರು ಹೇಳಿದಾಗೆ ಡ್ರಗ್ಸ್ ಯೂಸ್ ಮಾಡ್ತಿದ್ರು ಅಂತದ್ದು ಏನಾದ್ರೂ ನಿಮ್ಮ ಗಮನಕ್ಕೆ ಬಂದಿತ್ತ? ಇಲ್ಲ, ಬರ್ಲಿಲ್ಲ. ಅಲ್ಲ, ಅವ್ರು ಇಲ್ಲಿ PGಯಲ್ಲಿ ಎಷ್ಟು ಟೈಮ್ ಇಂದ ಇದ್ರು? PGಯಲ್ಲಿ 2-3 ವರ್ಷ PGಯಲ್ಲಿ ಕಲ್ತಿದ್ದಲ್ಲ. ಇಲ್ಲಿ ನಿಮಗೆ ಯಾರು ಹೇಳಿದವರು ಡ್ರಗ್ಸ್ ತಗೊಳ್ತಾ ಇದ್ರು ಅಂತ? ನಿಮಗೆ ಯಾರು ಹೇಳಿದವರು ಡ್ರಗ್ಸ್ ತಗೊಳ್ತಾ ಇದ್ರು ಅಂತ? ಇಲ್ಲ, ಅಂತ ಏನಿಲ್ಲ. ನಾವು ಅವಳು ತೆಕ್ಕೊಳ್ಳಿ ಅಂತ ಹೇಳಿಲ್ಲ, ನಾವು ಹೇಳಿದ್ದು ಮಾಹಿತಿ. ನಾವು ಹೇಳುವಂತ ಇದೆ, ಮಿಸ್ಲೀಡ್ ಮಾಡಲಿಲ್ಲ, ಇದೆ ವ್ಯವಸ್ಥೆ ನಮ್ಮ ಹತ್ರ ದಾಖಲೆ ಇದೆ. ಈ ಹುಡುಗಿ ವೈಶಾಲಿ ತಗೊಂಡಿದ್ದ ಹೇಳಿದೆವಾ? ವೈಶಾಲಿ ತಕೊಳ್ಳಿ ನೋಡಿ, ನಾನು ಹೇಳಿದ್ದು ಆ ಹುಡುಗನ ಕಡೆಯವರು ಡ್ರಗ್ಸ್ ಮಾಫಿಯಾ ಅಥವಾ ಏನು ಮಾಡಿರಬಹುದು. ವೈಶಾಲಿ ತಕೊಳ್ಳಿಂದ ತೆಗಿರಿ, ಪುತಿ ತೆಗಿರಿ. ಎಲ್ಲಿ ಹೇಳಿಲ್ಲ, ವೈಶಾಲಿ ತೆಗೆದು ಎಲ್ಲಿ ಹೇಳಿಲ್ಲ. ನಾನು ಹೇಳಿದ್ದು ಆಗ್ತಾ ಇದೆ ಸುರತ್ಕಲ್ ಪ್ರದೇಶದಲ್ಲಿ. PGಯಲ್ಲಿ ಆಗ್ತಾ ಇಲ್ವಾ? ಒಂದು ನಿಮಿಷ ಸರ್ ನಿಲ್ಲಿ, ಒಂದು ನಿಮಿಷ ನಿಲ್ಲಿ. PGಯಲ್ಲಿ ಆಗ್ತಾ ಇಲ್ವಾ? ಮಾಹಿತಿ ತೆಗೀರಿ. ದೂರು ಕೊಟ್ಟಿದ್ದೇವೆ, ನಾವು ದೂರು ಕೊಟ್ಟಿದ್ದೇವೆ. ನಾವು ಸಂಘ ನೋಡಿ, ಮೊನ್ನೆ 48 ದಿವಸ ಇಲ್ಲ ಸರ್, ನೋಡಿ 48 ದಿವಸ, ಒಂದು ನಿಮಿಷ ಹೇಳ್ತೀನಿ. 48 ದಿವಸ ಮೊನ್ನೆ ಇಲ್ಲಿಗೆ ಬಂದಿದೆ. 48 ದಿವಸ ನಾವು ಡ್ರಗ್ಸಿನ ಬಗ್ಗೆ ಜಾಗೃತಿಯನ್ನು ಮಾಡಿಕೊಂಡು ಮನೆಯನ್ನು ಬಿಟ್ಟು ಮಾಡಿದ್ದೇವೆ.
ಕೊಟ್ಟಿದ್ದೇವೆ, ಎಲ್ಲವೂ ಇದೆ. ಅದನ್ನು ನೀವು ಎಷ್ಟರ ಮಟ್ಟಿಗೆ ಅದರ ಬಗ್ಗೆ ದಾಖಲೆ ಏನಾದರೂ ಇವರಿಗೆ ಪೊಲೀಸ್ನವರಿಗೆ ಎಲ್ಲ ಕೊಟ್ಟಿದ್ದೇವೆ, ಮಾಹಿತಿ ಕೊಡ್ತಾ ಇದ್ದೇವೆ, ಎಲ್ಲವೂ ಮಾಡ್ತಾ ಇದ್ದೇವೆ. ನಾವು ಎಲ್ಲಿ ಸಮಾಜದಲ್ಲಿ ನಮ್ಮ ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ, ಎಲ್ಲಿ ಡ್ರಗ್ಸ್ ಇದೆ ಎಲ್ಲವನ್ನ ಕೊಡ್ತಾ ಇದ್ದೇವೆ. ನಮ್ಮ ಅದು ನಿಮ್ ತಪ್ಪು ಕಲ್ಪನೆ. ಇವರು ತಗೊಳ್ಳಿಲ್ಲ ನೋಡಿ, ನೀವು ಇಷ್ಟು ಜನ ಇದ್ದಾರೆ ಕೇಳಿ, ನಾನು ಹೇಳಿದ್ದೇನೆ, ನೀವು ಒಬ್ರು ಹೇಳಬೇಡಿ, ಎಲ್ಲರೂ ಹೇಳಿದ್ದೇನೆ. ನಾನು ಡ್ರಗ್ಸ್ ವೈಶಾಲಿ ತಗೋ ಹೇಳಿದ್ದೇನೆ ಸರ್, ಹೇಳಿ. ಯಾರು ನೋಡಿ, ನಾನು ಹೇಳಿದ್ದು ಹುಡುಗ ಹುಡುಗಿಯರು ಒಟ್ಟಿಗೆ ಇರುವಂತ ಪೀಜ್ ಅಂತ ಹೇಳಿದ್ದು. ನೀವು ಸುಮ್ಮನೆ ಡೈವರ್ಟ್ ಮಾಡಬೇಡಿ. ನಾನು ಇಲ್ಲ 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 ಇಲ್ಲ, ನೀವು ವಿಷಯವನ್ನ ಡೈವರ್ಟ್ ಮಾಡಬೇಡಿ ಸರ್. ನಾನು ನಿಮಗೆ ಅದಕ್ಕೆ ಹೇಳಿದ್ದು, ನಾವು ಹೇಳಿದ ವಿಷಯಕ್ಕೆ ನಾನು ಬದ್ಧ ಇದ್ದೇನೆ. ಯಾವುದೇ ವಿಷಯ ಹೇಳಿದ್ರು ಅಲ್ಲಿ ತನಿಖೆ ಮಾಡ್ಲಿ. ಅಲ್ಲ, ಅವ್ರ ಹತ್ರನೇ ಕೇಳಿ, ಮಾತಾಡ್ತಾರೆ. ನಾನು ಅಲ್ಲಿ ನನ್ನ ಮಗಳನ್ನು ಆ ಪಿಜಿಯಲ್ಲಿ ಹುಡುಕ್ಲಿಕ್ಕೆ ಹೋಗುವಾಗ ಆ ಪಿಜಿಯಲ್ಲಿ 2 ಹುಡುಗಿಯರಿದ್ದಾರೆ ಅಂತ ನನಗೆ ಗೊತ್ತುಂಟು, 3 ಹುಡುಗಿಯರಿದ್ದಾರೆ ಅಂತ ನನಗೆ ಗೊತ್ತುಂಟು. ನಾನು ಅಲ್ಲಿ ಹೋಗುವಾಗ ಅಲ್ಲಿ ಬಾಗಿಲು ತಟ್ಟುವಾಗ ಬಾಗಿಲು ತೆಗೆಯುವುದೇ ಇಲ್ಲ. ತುಂಬಾ ಹೊತ್ತಾದ ನಂತರ ಬಾಗಿಲು ತೆಗೆಯುವಾಗ 2 ಹುಡುಗಿಯರು ಮತ್ತು 1 ಹುಡುಗ ಆ ರೂಮಿನಿಂದ ಹೊರಗೆ ಬಂದ. ನೋಡಿ ಅದು ಹೇಗೆ? ಆದಿತ್ಯ ಅವರ ಬೆಳಿಗ್ಗೆ ಅಲ್ಲ, ಇದು ನಿಮ್ಮ ಮಗಳು ಇದ್ದ ಇಲ್ಲ, ಪಿಜಿಯಿಂದಲೇ. ಅದು ಹೇಗೆ ಬಂತು? ಹೊರಗೆ ಬಂದ ಸ್ಟೂಡೆಂಟ್ ಅದು ಅಲ್ಲ ಅಲ್ಲ ಅಲ್ಲ, ಸಿಬ್ಬಂದಿಯೋ ಯಾರಾದ್ರೂ ಅದರಲ್ಲಿ ನಿಲ್ಲೋ ಪ್ರಶ್ನೆ ಇಲ್ಲ. ಅದನ್ನು ಆಕ್ಷೇಪಿಸಿದ್ರು ನೀವು. ಅದಕ್ಕೆ ಈ ರೀತಿ ಇರುವುದು, ನಿಮ್ಮ ಮಗಳು ಇರುವ ಪಿಜಿಯಲ್ಲಿ ಈ ರೀತಿಯ ವ್ಯವಸ್ಥೆ ಇರುವುದನ್ನು ನೀವಲ್ಲಿ ಏನು ಅಲ್ಲ, ನಾನು ಕೇಳಿದೆ ಇದೆಂತ ನೀವು ಹೀಗೆ ಹುಡುಗರನ್ನು ತಂದು, ಅದು ನಮ್ಮ ಇಷ್ಟ ಅಂತ ಹೇಳಿದ್ರು ಅವರು. ಅಲ್ಲ ಸರಿ, ಇವರು ನೋಡಿ ಮೊದಲೇ ತಲೆ ಬಿಸಿಯಲ್ಲಿ ಇರ್ತಾರೆ, ಇವರು ಟೆನ್ಷನ್ ಅಲ್ಲಿ ಇರ್ತಾರೆ. ಒಂದು ಮನೆಯಿಂದ ಒಬ್ಳು ಮಗಳು ಹೋಗಿರ್ಬೇಕಿದ್ರೆ ತಂದೆ ತಾಯಿ ಆಕ್ರಂದನ ಅಲ್ಲಿ ಅವರು ಅದನ್ನು ಪ್ರಶ್ನೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಅವರಿಗೆ ಸಮಯ ಇರುವುದು. ಇವತ್ತೇನು ಸಮಸ್ಯೆ ಇದೆ ಅದೇ ದೊಡ್ಡದಿರ್ತದೆ ಹೆಡ್ಡೇಕ್. ಅದು ಬಿಟ್ಟು ಅಲ್ಲಿ ಪ್ರಶ್ನೆ ಮಾಡ್ತಾ ಅವರು ಏನ್ ಮಾಡ್ತಿದ್ದಾರೆ ಇವರೇನ್ ಮಾಡ್ತಿದ್ದಾರೆ ಪ್ರಶ್ನೆ ಮಾಡ್ಲಿಕ್ಕೆ ಅಲ್ಲಿ ಅವರಿಗೆ ಅಷ್ಟು ಪುರ್ಸೊತ್ತಿರುವುದಿಲ್ಲ. ನೋಡಿ, ರೂಮಿನಿಂದ ಒಳಗೆ ಬಿಡೋದು ನೋಡಿದಲ್ಲ, ಪಿಜಿಯಿಂದ ಒಳಗೆ ಆ ಟೈಮಲ್ಲಿ ಯೋಚನೆ ಮಾಡ್ಲಿಕ್ಕೆ ಪಿಜಿಯಲ್ಲಿ ಸಿಸ್ಟಮ್ ಇದೆ ಸರ್. ನೋಡಿ, ಒಂದು ಪಿಜಿಯಲ್ಲಿ ಸಿಸ್ಟಮ್ ಇದೆ. ಒಂದು ಪಿಜಿಯ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಪಿಜಿ ಅಥವಾ ಹಾಸ್ಟೆಲ್ ಹೋಗುವಾಗ ಅಲ್ಲಿ ರಿಜಿಸ್ಟರ್ ಇದೆ, ಕನ್ಫರ್ಮ್ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲಿ ಒಂದು ರಿಜಿಸ್ಟರ್ ಇದೆ. ಅದಾಗುದಿಲ್ಲ ಕನ್ಫರ್ಮ್ ಇದ್ದ ನೋಡಿ, ನಾವು ಹೇಳೋದು ತನಿಖೆ ಮಾಡಿ ಅಂತ ಹೇಳಿ, ನಾನು ಕನ್ಫರ್ಮ್ ಅಂತ ಹೇಳ್ತಾ ಇಲ್ಲ. ನಾನೇನು ಹೇಳ್ತೇನೆ ಸರ್, ಪಿಜಿಯೋ ಅಥವಾ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದು ರಿಜಿಸ್ಟರ್ ಇರ್ತದೆ, ಅಲ್ಲಿ ಒಬ್ಬರು ಕಾವಲುಗಾರ ಇರ್ತಾನೆ, ಅಲ್ಲಿ ಎಂಟ್ರ್ ಮಾಡಬೇಕು. ನಾನು ತಂದೆಯ ಅಣ್ಣನ ತಮ್ಮನ ನಾನು ಮಾತಾಡ್ಲಿ ಹೋಗ್ತೇನೆ ಅಂತ ಕೇಳಬೇಕು. ಯಾವುದು ಕೂಡ ಹುಡುಗಿಯರ ಪಿಜಿಗೆ ಸಂಬಂಧಿಕರು ಕೂಡ ಯಾರು ಕೂಡ ಹುಡುಗರು ಹೋಗ್ಲಿಕ್ಕಿಲ್ಲ. ನಾನು ಕೂಡ ಪಿಜಿಯಲ್ಲಿ ಇದ್ದವ, ನಾನು ಕೂಡ ಕಲ್ತವ, ಏನು ಹೊಸತ್ ನೋಡ್ತಾ ಇಲ್ಲ. ಏನು ಮಾಡ್ಬೇಕದು? ನಾವು ಕೂಡ ಕಾಲೇಜಲ್ಲಿ ಓದವರು, ಓದಿದ ಹಾಸ್ಟೆಲ್ ಇದ್ದವರು, ಎಲ್ಲವನ್ನ ನೋಡಿದವರು, ಸಮಾಜದಲ್ಲಿ ಆಗುವಂತ ಎಲ್ಲ ಅನ್ಯಾಯವನ್ನ ನೋಡಿ ಸಹಿಸಿ ಇಲ್ಲಿ ಬಂದವರು. ನಾವು ಹೋಗುವಾಗ ನೇರವಾಗಿ ಪಿಜಿಗೆ ಹೋದದ್ದಲ್ಲ, ಅವರು ಓನರ್ನ ಮನೆಗೆ ಹೋಗಿ ಅವರ ಪರ್ಮಿಷನ್ ತೆಗೆದು ಅವರ ರೂಮಿಗೆ ಹೋದದ್ದು. ಒಬ್ಬ ಓನರ್ ಒಂದು ಪಿಜಿಯಲ್ಲಿ ಹುಡುಗಿ ಇದ್ದ ರೂಮಿಗೆ ಕಳಿಸಿದ್ರೆ ಓನರ್ನ ಮೇಲೆ ಕಂಪ್ಲೇಂಟ್ ಆಗ್ಬೇಕು. ಯಾರು ಕೇಳಬೇಕಲ್ವಾ? ನನ್ನ ಮನೆ ಅಥವಾ ಯಾರಾದ್ರೂ ಹೇಳಿ, ನಿಮ್ಮ ಮನೆ ಯಾರು ಅದು ಕೊಟ್ಟಿದ್ದಾರೆ, ಎಲ್ಲ ಆಗಿದೆ ಕೊಟ್ಟಿದ್ದಾರೆ. ಅವರನ್ನು ಇನ್ನು ತನಿಖೆ ಆಗಲೇಬೇಕು. ಇವರು ಬಿಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿಯ ನಮಗೆ ನಾವು ಇಲ್ಲಿಯವರು ಮಾಕೆಂದ್ರೆ ಇಲ್ಲಿಯ ಕಮಿಷನರ್ ಮೇಲೆ ನಂಬಿಕೆ ಇದೆ, ಇಲ್ಲಿಯ ಪೊಲೀಸರ ಮೇಲೆ. ನಾವು ಹೇಳುವಂಥದ್ದು ಪಿಜಿಯಲ್ಲಿ ಏನಾಗಿದೆ, ಯಾವ ರೀತಿ ಮಾಡಿದ, ಅದಕ್ಕೋಸ್ಕರ ಕಂಪ್ಲೇಂಟ್ ನಾವು ರಿಜಿಸ್ಟರ್ ಮಾಡುವಂಥದ್ದು ಇಲ್ಲಿ ಆದಂಥ ವ್ಯವಸ್ಥೆಗೆ. ಅವಳದು ಈ ಎಜುಕೇಶನ್ ಅಲ್ಲಿ ಕಂಪ್ಲೀಟ್ ಆಗಿತ್ತಂತೆ ಅಲ್ವಾ, BSc. ಆಮೇಲೆ ಈ ಪಿಜಿಗೆ ಯಾಕೆ ಬಂದರು? ಅದು ಬ್ಯಾಂಗ್ಳೂರಿನಲ್ಲಿ 1.1 ಕಂಪನಿಯಲ್ಲಿ ಕೆಲಸಕ್ಕಿದ್ದಲ್ವೇ. ಪಿಜಿಗೆ ಬಂದ ವಿಷಯ ನಮಗೆ ಗೊತ್ತಿರಲಿಲ್ಲ, ಯಾಕೆ ಬಂದಲ್ವೇ. ಪಿಜಿಯನ್ನು ಬಿಟ್ಟಿದ್ದಾರಲ್ವ ಅವರು? ಕಾಲೇಜ್ ಆಗುವಾಗ ಬಿಟ್ಟಿದ್ದಾಳೆ. ಫ್ರೆಂಡ್ಸಿನ ರೂಮಿಗೆ ಬಂದದ್ದು ಅಂತ ಹೇಳಿದ್ರು. ಅದೇ ಪಿಜಿಯಲ್ಲಿ ಇದ್ದಾಳೆ ಅಂತ ನಿಮ್ಗೆ ಏನಾದ್ರು ಗ್ಯಾರಂಟಿ ಇತ್ತಾ? ಗ್ಯಾರಂಟಿ ಇತ್ತು ಅಲ್ಲಿ. ಅದೇ ಪಿಜಿಯಲ್ಲಿ ಇದ್ದಾಳೆ ಅಂತಲ್ಲ ಅವಳು ಹೇಳಿದ್ರಾ ನಿಮ್ಗೆ? ಫೋನ್ ಮಾಡಿದ್ರಾ? ಅವಳು ನನಗೆ ಹೇಳಿಲ್ಲ, ನನ್ನ ದೊಡ್ಡ ಮಗಳಲ್ಲಿ ಹೇಳಿದಳಂತೆ ಅವಳು. ಗೊತ್ತಿಲ್ಲ ನಮ್ಗೆ ಯಾಕೆ ಬಂದದ್ದು. ಮಂಗಳೂರಿಂದ ಬಿಟ್ಟು ಒಂದು ಮೇ ಜೂನ್ ಸಮಯದಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ
ಕೆಲಸ ಆಗಿದೆ. ಅಲ್ಲ, ಈಗ ಜೂನ್ನಿಂದ ಮೊನ್ನೆ ತನಕ ಅವಳು ಅದೇ ಪಿಜಿಯಲ್ಲಿ ಇಲ್ಲ, ಬ್ಯಾಂಗ್ಳೂರ್ನಲ್ಲಿ ಇದ್ದಲ್ಲ, ಅಲ್ಲಿಗೆ ಬಂದದ್ದವಳು. ಮಿಸ್ಸಿಂಗ್ ಆಗಿದ್ರಿಂದ ಅವರು ಕಾಣೆಯಾಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿತ್ತು, ಪಿಜಿ ಇದ್ದ ನಂತರ ಗೊತ್ತಾಗಿದೆ ಹಾಗೆ ಅವರು ಬೆಂಗಳೂರಲ್ಲಿ ಇದ್ರು ಅಂತ ತಿಳ್ಕೊಂಡು ಬೆಂಗಳೂರಲ್ಲಿ ಇದ್ದೇವೆ ಅಂತ ತಿಳ್ಕೊಂಡಿದ್ದೆವು. ಮತ್ತೆ ನಮ್ಗೆ ಗೊತ್ತಾಯ್ತು ಮಂಗಳೂರಲ್ಲಿ ಪಿಜಿಯಲ್ಲಿ ಇದ್ದಾಳೆ ಅವಳು ಅಂತ. ಅಲ್ಲಿ ಹೋಗಿ ವಿಚಾರಿಸಿದಾಗ ಅವರು ಹೇಳಿದರು ನಿನ್ನೆ ರಾತ್ರಿ ಅವಳಲ್ಲಿ ಇದ್ದಾಳು ಅಂತ. ಅಲ್ಲ ಒಂದು ದಿನ ಇದ್ದದ ಅಲ್ಲ ಇಲ್ಲಿಯೇ ಪಿಜಿಯಲ್ಲಿ ಇದ್ದದ ಹೇಗೆ? ಬೆಂಗಳೂರಲ್ಲಿ ಕೆಲಸ, ಮಂಗಳೂರಲ್ಲಿ ಒಂದು ವಾರಕ್ಕಿಂತ ಮೊದಲು ಬಂದು ಮತ್ತೆ ಅಲ್ಲಿ ಮಕ್ಕಳು ಹೇಳಿದ್ರು 1 ವಾರ ಆಯ್ತು ಅವಳು. ಕೆಲಸ ಬಿಟ್ಟಿದ್ದಾರೆ ಅವರು, ಕೆಲಸ ಬಿಟ್ಟಿದ್ದಾರೆ. ಗೊತ್ತಿದ್ದಿಲ್ಲ ನಂಗೆ ಕೆಲಸ ಬಿಟ್ಟಿದ್ದಾರೆ ಏನು ಹೇಳಿಲ್ಲ ಅವಳು ಏನು ಹೇಳಿಲ್ಲ. ಮತ್ತೆ ನಮ್ಗೆ ಸಿಕ್ಕಿಲ್ಲ ಅಲ್ವಾ, ಮತ್ತೆ ಸಿಕ್ಕಿದ ಅದೇ ಆಯ್ತು. ಈಗ ಸರ್ ಗೊತ್ತಿಲ್ಲ ಆಯ್ತು. ಈಗ ಸರ್ ನಮ್ಮ ಆಗ್ರಹ ಅಂತ ಕೇಳಿದರೆ ಈಗ ಎಲ್ಲ ಚರ್ಚೆ ಮಾಡಿದ್ದೇವೆ. ಈಗ ಹುಡುಗಿ ಅಲ್ಲಿ ಸಿಕ್ಕಿದ್ದು ಇಲ್ಲಿ ಸಿಗಲಿಲ್ಲ, ಅವ್ರು ಟ್ರೇಸ್ ಮಾಡಿಕೊಂಡು ನಮ್ಮ ಇಲ್ಲಿಯ ಪೊಲೀಸರು ಅಲ್ಲಿ ಮಾಡಿದ್ದು. ಈಗ ಇಲ್ಲಿ ಪಿ ಜಿಯಲ್ಲಿ ಬೆಂಗಳೂರಲ್ಲಿ ಉದ್ಯೋಗದಲ್ಲಿ ಇದ್ದಂಥವಳು ಇಲ್ಲಿಗೆ ಹೇಗೆ ಬಂದಳು, ಇಲ್ಲಿ ಏನು ಮಾಡ್ತಾಯಿದ್ರು, ಇಲ್ಲಿಯ ಇವರ ವ್ಯವಸ್ಥೆ ಏನು, ಅದೆಲ್ಲವನ್ನು ನಾವು ಅದನ್ನು ತನಿಖೆ ಮಾಡಬೇಕು ಅಂತ ನಾವು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಅದು ತನಿಖೆ ಆಗಬೇಕು ಅಂತ ನಾವು ಇಲ್ಲಿಯ ಪೊಲೀಸರ ಹತ್ರ ಕೇಳ್ಕೊಳ್ಳುವಂಥ, ಇಲ್ಲಿಯ ಅಧಿಕಾರಿಗಳ ಹತ್ರ ಕೇಳುವಂಥದ್ದು. ಅದನ್ನೇ ಕೇಳುವಂಥ, ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿಯೇ ತನಿಖೆ ಆಗಬೇಕು ಅಂತ ನಮ್ಮ ಆಗ್ರಹ. ಈಗ ಅದನ್ನು ಬಿಟ್ಟಿಲ್ಲ. ಈಗ ಇಲ್ಲಿ ಹುಡುಗಿ ಮಿಸ್ಸಿಂಗ್ ಆಗಿತ್ತು, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲ್ಲೇ ಪೊಲೀಸರು ಅಲ್ಲಿ ಹೋಗಿ ಅವಳನ್ನು ಪತ್ತೆ ಮಾಡಿದ್ದಾರೆ. ಅಲ್ಲಿ ನೀವು ಅಲ್ಲಿಯೇ ನಿಮ್ಮನ್ನು ಕರ್ಕೊಂಡು ಹೋಗಿದ್ಯಾಕೆ ಇಲ್ಲಿ ತಗೊಂಡು ಬರ್ಬೋದಿತ್ತಲ್ಲ? ಇಲ್ಲೇ ಪೊಲೀಸರಿಗೆ ಮಾತಾಡ್ಲಿಕ್ಕೆ ಅವರ ಅವಕಾಶ ಕೊಟ್ಟು ಹ್ಯಾಂಡ್ ಓವರೇ ಮಾಡಲಿಲ್ಲ. ಅದು ಇಲ್ಲಿ ತರಿಸೋದಲ್ಲ, ಅದು ಅಲ್ಲೇ ಮಾತಾಡಿ ಅವರ ಟೈಮ್ ನೋಡು, ಅವರ ಜನ ನೋಡಿ. ಅವರು ಮದುವೆ ಆಗಿದ್ರು ಅಥವಾ ಇನ್ನೊಂದು ಅವರಿಬ್ಬರು ಹುಡುಗಿದ್ರು ಕೂಡ ಅವರನ್ನು ಇಬ್ಬರನ್ನು ಇಲ್ಲಿ ಕರ್ಕೊಂಡು ಬರ್ಬೇಕಿತ್ತಲ್ಲ ಪೊಲೀಸರು? ಹೌದು. ಯಾಕೆ ಕರ್ಕೊಂಡು ಬರ್ಲಿಲ್ಲ? ನಿಮ್ಮ ಕರ್ಕೊಂಡು ಬರ್ಲಿಕ್ಕೆ ಅವರಲ್ಲಿ ಬಿಡ್ಬೇಕಲ್ವಾ ಅಲ್ಲಿಯ ಪೊಲೀಸರು. ಅವರು ಹೇಳಿದ್ರು ನಿಮ್ಮ ಇದು ಫೈಲ್ ಇಲ್ಲಿ ಕ್ಲೋಸ್ ಆಯ್ತು, ಇನ್ನೇನಿಲ್ಲ ಅಂತ ಹೇಳಿದ್ರು. ಅವರು ಮಾಡೋದಲ್ಲ, ಇಲ್ಲಿ ಅವರು ಹೌದು, ಅವರು ನಮ್ಮಲ್ಲಿ ಹಾಗೆ ಹೇಳಿ ಇನ್ನೇನು ಕೇಸ್ ಇಲ್ಲ. ಕೋರ್ಟ್ ಅಲ್ಲಿ ಇದ್ರೆ ಅವರು ಇಲ್ಲಿಗೆ ತರಲೇಬೇಕಲ್ಲ. ಜನವರಿ 16 ತಾರೀಕಿಗೆ ಬಂದಿದ್ದಾರೆ. ಮದುವೆ ಆತಿಜಿ ಜನವರಿ ಅಪ್ಲಿಕೇಶನ್ ಮಾತ್ರ, ಮದುವೆ ಆಗಿಲ್ಲ. ಶುಕ್ರವಾರ ಬಂದಿದ್ದಲ್ಲ, ಸೋಮವಾರ ಹೋಗಿದ್ದಲ್ಲ ನಾವು. ಆಮೇಲೆ ಬಂದಿಲ್ಲ, ಆಮೇಲೆ ಅಷ್ಟೇ ಅಲ್ಲ ದಿವಸ ಬೆಂಗಳೂರಿಗೆ ಅಂತ ಹೋಗಿದ್ದಾಳು. ಮತ್ತೆ ನೋಡ್ಬೇಕಲ್ಲ. ಇಲ್ಲ ನಾವು ಇಲ್ಲ ಏನು ಹೇಳಿಲ್ಲ. ನಾವು 2 ದಿವಸ ಟೂರ್ ಎಲ್ಲ ಹೋದೆವು ಚಿಕ್ಕಮಗಳೂರು. ಜನವರಿ 16 ಶನಿವಾರ, ಶುಕ್ರವಾರ ಬಂದಳು. ಶನಿವಾರ ಬೆಳಿಗ್ಗೆ ಹೋಗಿ ನಾವು ಆದಿತ್ಯವಾರ ರಾತ್ರಿ ಬಂದೆವು. ಮತ್ತೆ ಸೋಮವಾರ ಹೋದದ್ದವಳು. ಇಲ್ಲ ಅಪ್ಲಿಕೇಶನ್ ಇದು ಮಾಡಿದ್ದು, ಅದರ ನಂತರ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ವಾ? ಅದು ಆದ ಕಾರಣ ರಿಜಿಸ್ಟರ್ ಅಪ್ಲಿಕೇಶನ್ ಬಂದ ಕಾರಣ ಗೊತ್ತಾಗಿತ್ತು ಅಲ್ಲಿಯವರಿಗೆ, ನಮ್ಮ ಅಲ್ಲಿಯ ಜನಗಳಿಗೆ. ಇಲ್ಲ ಕೇರಳ ವಯನಾಡು ನಮಗೆ ಗೊತ್ತಾಗಿದ್ದು ಅಲ್ಲಿಂದ. ಇವರು ಅಪ್ಲಿಕೇಶನ್ ಕೊಟ್ರಲ್ಲ, ಅಲ್ಲಿಯ ನಮ್ಮ ಜನಗಳಿತ್ತು. ನಾಪತ್ತೆ ಅಂತ ಹೇಳಿಲ್ವ ನಾನು, ರಿಜಿಸ್ಟರ್ ಅಂತ ಮೊಬೈಲ್ನಲ್ಲಿ ಬಂತು ಅಂತ. ಮೊಬೈಲ್ ನಿಮ್ಮ ಹತ್ರ ಡೈಲಿ ಮಾತಾಡ್ತಾ ಇದ್ರಾ? ಡೈಲಿ ಮಾತಾಡ್ತಾ ಇದ್ರಾ? ಅವರು ಮಿಸ್ಸಿಂಗ್ ಅಂತ ಹೇಗೆ ನೀವು ಬಂದ್ರಿ? ಈ ಗ್ರೂಪ್ ಬಂತಲ್ಲ ನಮ್ಮ ಅವರ ಇದು ಮದುವೆ ಇದು ನೋಡಿ, ಅಲ್ಲಿ ವಯನಾಡು ಕೋರ್ಟಲ್ಲಿ ಇವರು ಅಪ್ಲಿಕೇಶನ್ ಹಾಕಿ ಅಲ್ಲಿ ಇದ್ರ ಮಾಡ್ತಾ ಇದ್ರು, ಅಲ್ಲಿ ಹಾಕಿದ್ರು. ಇವರು ಮದುವೆ ಆಗಿರಲಿಲ್ಲ, ಫಸ್ಟ್ ಬೋರ್ಡಲ್ಲಿ ಹಾಕ್ತಾರಲ್ಲ, ನೋಟಿಸ್ ಬೋರ್ಡಲ್ಲಿ. ಅಲ್ಲಿಂದ ಮಾಹಿತಿ ಅಲ್ಲಿ ನಮ್ಮ ಒಬ್ಬರು ಇದು ಮಾಡಿಕೊಂಡು ಅಲ್ಲಿ ಗೊತ್ತಾಗಿ ಅಲ್ಲಿಂದ ವೈರಲ್ ಆದದ್ದು. ಅಲ್ಲಿ ನಮ್ಮ ಕಾರ್ಯಕರ್ತರು ಅಥವಾ ಯಾರೋ ಒಬ್ಬರು ಪಬ್ಲಿಕ್ ಇದ್ದರು, ಅವರ ಮುಖಾಂತರ ಅಲ್ಲಿ ಆ ನೋಟಿಸ್ ನೋಡಿ ಅಲ್ಲಿ ವೈರಲ್ ಆಯಿತು. ಈಗ ಇಂಥ ಹುಡುಗಿ ರಿಜಿಸ್ಟ್ರೇಷನ್ ಮಾಡಲಿಲ್ಲ, ರಿಜಿಸ್ಟ್ರೇಷನ್ ಆಗಲಿಲ್ಲ, ನೋಟಿಸ್ ಬೋರ್ಡಲ್ಲಿ ಮತ್ತೆ ಅಲ್ಲ ಪ್ರೊಸೀಜರ್ ಮತ್ತೆ ಆಗ್ತದೆ. ಅಪ್ಲಿಕೇಶನ್ ಹಾಕಿದ್ದು 1 ತಿಂಗಳು. ಇದು ಎಷ್ಟು ಸಮಯ ಕಾಂಟ್ಯಾಕ್ಟ್ ಇತ್ತು, ಎಷ್ಟು ಸಮಯ ಕಾಂಟ್ಯಾಕ್ಟ್ ಇದ್ರು? ಶನಿವಾರ ಸಂಜೆ ನಮಗೆ ಇದು ಸಿಕ್ಕಿತು ಅಂತ ಹೇಳಿದ್ದಾನಲ್ವ ವಾಟ್ಸಪ್ನಲ್ಲಿ. ಇವರಿಗೆ ಕಾಪಿ ಬಂದ ನಂತರ ಅಲ್ಲಿಯ ತನಕ ಇದ್ರು. ಅವಾಗ ನಾನು ಅವಳಿಗೆ ಕೇಳಿದ್ದೆ ಅಂತ ಹೀಗೆಲ್ಲ. ಅದರ ನಂತರ ಅವಳು ಮಿಸ್ಸಿಂಗ್ ಆದದ್ದು. ಹಾಗೇನಿಲ್ಲ ಅಂತ ಹೇಳಿದ್ರು ಅವಳು ಫಸ್ಟಿಗೆ. ಮತ್ತೆ ಈ ಕಾಪಿ ಗೊತ್ತಾಯ್ತಲ್ಲ, ಈ ಕಾಪಿ ಗೊತ್ತಾಗ ರೂಮಲ್ಲಿ ಕಾಲ್ ಮಾಡಿದ್ರು. ರೂಮ್ಗೆ ಹೋಗಿ ನೋಡುವಾಗ ರೂಮ್ಲಿ ಇಲ್ಲ. ಮಂಗಳೂರಿಗೆ ಅವಳು ನಾನು ಮಂಗಳೂರಲ್ಲಿದ್ದೇನೆ ಅಂತ ಹೇಳಿಲ್ಲ, ಅವಳ ನನ್ನಲ್ಲಿ ಹೇಳಿಲ್ಲ, ಅವಳ ಅಕ್ಕನಲ್ಲಿ ಹೇಳಿದ್ರು ನಾನು ಮಂಗಳೂರಲ್ಲಿ ಇದ್ದೇನೆ ಅಂತ. ನಮಗೆ ಗೊತ್ತಿಲ್ಲ ಯಾವ ಕಾರಣಕ್ಕೋಸ್ಕರ ಬಂದಿದ್ದು.
ನಾನು ಅವಳ ಹತ್ರ ಕೇಳಬೇಕಷ್ಟೇ. ನಮಗೆ ಮತ್ತೆ ಸಿಗ್ಲಿಲ್ಲ ಅಲ್ವಾ ಅವಳು ಕಾಂಟ್ಯಾಕ್ಟ್ನಲ್ಲಿ, ಮತ್ತೆ ಸ್ವಿಚ್ ಆಫ್ ಮಾಡಿದಲ್ಲ, ನಮಗೆ ಗೊತ್ತಾಯ್ತು ಅಂತ ಹೇಳುವಾಗ ಅವಳು ಸ್ವಿಚ್ ಆಫ್ ಮಾಡಿದಲ್ಲ, ಸ್ವಿಚ್ ಆಫ್ ಮಾಡಿದ್ರಾ? ಮತ್ತೆ ಸ್ವಿಚ್ ಆಫ್ ಮಾಡಿದಲ್ಲ. ರಾತ್ರಿಯಾ? ಶನಿವಾರ ನಾನು ಕೇಳಲಿಲ್ಲ ಅವಳಲ್ಲಿ ಈಗ ಆಗಿದೆ ಅಂತ ಕೇಳುವಾಗ ಅವಳು ಅದರ ನಂತರ ಏನು ಮಾತಾಡಲಿಲ್ಲ, ಮತ್ತೆ ಫೋನೇ ಸ್ವಿಚ್ ಆಫ್ ಮಾಡಿದಳು. ಮತ್ತೆ ಅವಳು ಆಮೇಲೆ ನೀವು ಆತಂಕದಿಂದ ಇಲ್ಲಿಗೆ ಬಂದಿದ್ದ? ಇಲ್ಲಿದ್ದಳು ಅಂತ ನಂಗೆ ಗೊತ್ತಾಯ್ತು. ಅವಳು ದೊಡ್ಡ ಮಗಳು ಹೇಳಿದಳು ಅವಳು ಮಂಗಳೂರಿನಲ್ಲಿ PG-ಯಲ್ಲಿ ಇದ್ದಾಳೆ ಅಂತ. PG-ಯಲ್ಲಿ ಅವರು ವಿಡಿಯೋ ಕಾಲ್ನಲ್ಲೆಲ್ಲ ಮಾತಾಡಿದ್ರಂತೆ, ಅವತ್ತು ಬೆಳಿಗ್ಗೆ ಮಾತಾಡಿದ್ರಂತೆ, ಅದನ್ನು ದಿನದ ಹಿಂದೆ ಮಾತಾಡಿದ್ರಂತೆ. ಏನು ಹೇಳಿಲ್ಲ ಯಾರ ಹತ್ರ ಕೂಡ. ಇಲ್ಲ, ನಾನು ಇಲ್ಲಿ ಮಂಗಳೂರಿನಲ್ಲಿ ಇದ್ದೇನಕ್ಕ PG-ಯಲ್ಲಿ ಅಂತ ಹೇಳಿದ್ಲಂತೆ, ನಾನು ಇಲ್ಲಿ ಕೆಲಸ ನೋಡ್ತೇನೆ ಅಂತ. ಹಾಗೆ ಹೇಳ್ತಿದ್ರೆ ಇವರು ಮದುವೆ ಕೆಲಸ ಬಿಟ್ಟಿದ್ದಾರಾ? ಬ್ಯಾಂಗ್ಳೂರಿಗೆ ಕೆಲಸ ಮಾಡುವುದು ನಮಗೆ ಎಜುಕೇಶನ್ ಮಾಡ್ತಾ ಇದ್ದಾಗ ಈ PG-ಯಲ್ಲಿ ಇರುವಾಗ ಏನು ನಿಮಗೆ ಇಲ್ಲ ಒಂದು ಡೌಟ್ ವರ್ತನೆ ಏನಿಲ್ಲ, ಏನಂತ ವಿಷಯ ಏನಿಲ್ಲ. ಅಷ್ಟು ಕ್ಯಾರ್ ಇಟ್ಕೊಂಡಿರ್ಲಿಲ್ವಾ? ಕ್ಯಾರ್ ಇಟ್ಕೊಳ್ಳೋದಲ್ಲ, ಮನೆಗೆ ಬರ್ತಾ ಇದ್ದಲ್ಲ, ಮನೆಗೆ ಬರ್ತಾ ಇದ್ದಾಳಲ್ವಾ, ಯಾವಾಗ ಬೇಕಿದ್ರೆ ಅವಳು ಬರ್ತಾ ಇದ್ದಾಳೆ. ನಾಳೆ ಬಾ ಅಂತ ಹೇಳಿದ್ರೆ ಬರ್ತಾಳೆ, ಸ್ವಂತ ಇಷ್ಟಕ್ಕೆ ಬರ್ತಾಳೆ, ಹೋಗ್ತಾಳೆ, ಎಡೆಗೆ ಬರ್ತಾಳೆ, ವಾರಕ್ಕೊಮ್ಮೆ ಅಂತ ತಿಂಗಳಿಗೆ ಹಾಗೆ ಬರ್ತಾ ಇತ್ತು. ದಿವಸ ಫೋನ್ನಲ್ಲಿ ಮಾತಾಡ್ತಾಳಲ್ಲ ಅವಳು. ತಂದೆ ತಾಯಿಯ ಜೊತೆ ಪ್ರೀತಿಯಲ್ಲಿ ಖರ್ಚಿಗೆಲ್ಲ ಕೊಡ್ತಿದ್ದೆವು ನಾವು ಹಣ. ಮದುವೆ ಆಗಲಿ ಅಂತ ತಕ್ಷಣ ಹೋಗ್ತಾರೆ ಹುಡುಗಿಯರು. ನಮ್ಗೆ ಗೊತ್ತಿಲ್ಲ, ಅದು ವಿಷಯ ಗೊತ್ತಿಲ್ಲ. ಅವರು ಆ ಹುಡುಗನ ಸಂಪರ್ಕಕ್ಕೆ ಬಂದದ್ದು ಯಾವಾಗ? ಆಕ್ಸಿಡೆಂಟ್ ಆಗಿದ್ದಾಗಲೇ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಮಗೆ ಗ್ರೂಪ್ ಫೋಟೋ ಬಂದಂದ್ರೆ ಗೊತ್ತಾಗಿದ್ದು ಇಂಥ ಜನ ಅಂತ ಹೇಳಿ. ಮೊದಲಿನ ದಿವಸ ತನಕ ಏನು ಹೇಳಿಲ್ಲ ನಮ್ಗೆ. ಅಲ್ಲಿ ಹೋದ ನಂತರ ಹೇಳಿದೇವಲ್ಲ 5 ನಿಮಿಷ ಮಾತಾಡ್ಲಿಕ್ಕೆ, ಅದು ಕೂಡ ಸರಿ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅದು STP ಅವರ ಕೈವಾಡ ಉಂಟು ಅಲ್ಲಿ. ಅಲ್ಲಿ ನಮ್ಮದು ಫ್ರೆಂಡ್ಸ್ ಇದ್ರು ಅಲ್ಲಿ ವಯನಾಡಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಲ್ಲಿ ಅಲ್ಲಿದ್ದಾರೆ. ಮಗಳಂತ ಮತ್ತೆ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ. ಮೊದಲನೇ ದಿವಸ ತನಕ ಮಾತಾಡ್ತಾರೆ. ಬೆಳಗಿನವರೆಗೆ ಇದು ಅಲ್ಲ, ಬೆಳಗಿನವರೆಗೆ ತಿಂಡಿ ಎಲ್ಲ ಕುಡಿದು 11 ಗಂಟೆಯ ತನಕ ತಂದೆ ತಾಯಿ ಹತ್ರ ಯಾವುದೇ ನಾಟಕವನ್ನು ಮಾಡದೆ ಓಡಿ ಹೋಗಿ ಎಲ್ಲಿವರೆಗೆ ಅಂದರೆ ಇಲ್ಲಿ ನಮ್ಮ ಮುಡಿಪಿನ ಇದು ಉಂಟಲ್ಲ, ಅದು ಸಾಂತ್ವನ ಕೇಂದ್ರ, ಅಲ್ಲಿ ತಗೊಂಡೋಗಿ ಇಟ್ಟಿದ್ರು ಪೊಲೀಸರು. ಕೊನೆಗೆ ಅಲ್ಲಿಗೆ ಬೇರೆ ಬೇರೆ ಟೀಮ್ಗಳು ಬರ್ತಾಯಿತ್ತು. ಅಲ್ಲಿಯೇ CC ಕ್ಯಾಮ್ರಾದಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ. ಅಂದರೆ ಎಲ್ಲ ನಡೀತಾ ಇದೆ. ನಾನು ವಾಪಸ್ ಅದನ್ನು ನಿಮ್ಮ ಹತ್ರ ಉಲ್ಲೇಖ ಮಾಡಲಿಕ್ಕೆ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕೆಂದರೆ ನಾವು ಹೇಳಿದರೆ ಮತ್ತೆ ನಾವು ಪ್ರಚಾರ ಕೇಳುವಂಥದ್ದು, ನಾವು ಸುಳ್ಳು ಹೇಳುವಂಥದ್ದು ಬರ್ತದೆ. ಅದಕ್ಕೋಸ್ಕರ ನಾನು ಅದನ್ನು ಹೇಳ್ತಾ ಇಲ್ಲ. ಎಲ್ಲ ನಡೆಯುವಂಥದ್ದನ್ನು ಘಟನೆ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಸತ್ಯಾಸತ್ಯತೆಯನ್ನು ನೀವು ಮಾಧ್ಯಮದವರು ದಯವಿಟ್ಟು ಸತ್ಯಾಸತ್ಯತೆಯನ್ನು ಕೊಡಿ ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡುವಂಥದ್ದು, ಗೌರವಪೂರ್ವಕವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡುವಂಥದ್ದು, ಮತ್ತೆ ಏನಿಲ್ಲ. ಅದಕ್ಕೆ ಎರಡೇ ಪರಿಹಾರ. ಈಗ ಈಗಿನ ಕಾಯ್ದೆ ಪ್ರಕಾರ ಯಾವುದೇ ಹುಡುಗಿಯರು ಮೇಜರ್ ಇದ್ರೆ ಅವ್ರು ಏನು ಹೌದು, ನೀವು ಹೇಳಿದಾಗೆ ಮೇಜರ್ ಇದ್ದಾರೆ. ಈಗ ನನ್ನ ಮನೆಯವರನ್ನೇ ಹೇಳ್ತೇನೆ, ನನ್ನ ತಂದೆ ನನ್ನನ್ನು 18 ವರ್ಷ ಸಾಕ್ತಾನೆ, ನಾನು ಮೇಜರ್ ಆಗ್ತೇನೆ ಅಲ್ಲ ಹೇಳ್ತೇನೆ. ನಾನು ಒಂದು ಪ್ರಶ್ನೆ ಆದರೆ ತಂದೆ ತಾಯಿ ಅಲ್ಲ, ನಾನು ಅದನ್ನು ಕೇಳಿದ್ದು. ಆದರೆ 18 ವರ್ಷ ದಾಟಿದ ನಂತರ ತಂದೆಗೇನಿಲ್ಲ, ಬಿಸಾಕುದಿ ಆ ರೀತಿ ಅಲ್ಲ ಅಂತ ನಾನು ಹೇಳುವಂಥದ್ದು. ಕಾನೂನು ಇರಬಹುದು. ಧನ್ಯವಾದಗಳು.